ಜೂನ್ 20ರಂದು ಸ್ಲಂ ಜನಾಂದೋಲನ ಕರ್ನಾಟಕ ರಾಜ್ಯ ಪ್ರತಿನಿಧಿಗಳ ಸಮ್ಮೇಳನ. ಸ್ಲಂ ಜನಾಂದೋಲನ ಕರ್ನಾಟಕ ರಾಜ್ಯ ಪ್ರತಿನಿಧಿಗಳ ಸಮ್ಮೇಳನವು ಜೂನ್ 20ರಂದು ಬೆಳಗ್ಗೆ 10:30ಕ್ಕೆ ನಗರದ ಲಯನ್ಸ್ ಭವನ ನಡೆಯಲಿದೆ ಎಂದು ಸ್ಲಂ ಜನಾಂದೋಲನ ಸಮಿತಿಯ ಜಿಲ್ಲಾಧ್ಯಕ್ಷ ಇಮ್ತಿಯಾಜ್ ಆರ್ ಮಾನ್ವಿ ಹೇಳಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ಬುಧವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ರಾಜ್ಯ ಸಂಚಾಲಕ ಎನ್ ನರಸಿಂಹಮೂರ್ತಿ ಮಾತನಾಡಿ, ರಾಜ್ಯ ಸರ್ಕಾರ 3 ವರ್ಷ ಪೂರೈಸಿದರೂ ಸ್ಲಂ ಜನರ ಬೇಡಿಕೆ ಈಡೇರಿಸಿಲ್ಲ. ಸ್ಲಂ ಜನರಿಗೆ ಉಚಿತ ಮನೆ ನೀಡುತ್ತೇವೆ ಎಂದು ಈಗಿರುವ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಪೂರ್ವದಲ್ಲಿ ಹೇಳಿಕೆ ನೀಡಿತ್ತು. ಆದರೆ ಮಾತು ತಪ್ಪಿ ಸ್ಲಂ ಜನರಿಗೆ ಅನ್ಯಾಯ ಮಾಡಲಾಗುತ್ತಿದೆ. ಪಂಚ ಗ್ಯಾರಂಟಿ ಜೊತೆಗೆ ಹಲವಾರು ಭರವಸೆಯನ್ನು ಕಾಂಗ್ರೆಸ್ ನೀಡಿತ್ತು. ಆದರೆ ಇನ್ನುಳಿದ ಭರವಸೆಯನ್ನು ಈಡೇರಿಸುವ ಪ್ರಯತ್ನವನ್ನು ಸರ್ಕಾರ ಮಾಡುತ್ತಿಲ್ಲ ಎಂದು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಸುದ್ದಿಗೋಷ್ಠಿಯಲ್ಲಿ ವಿಶಾಲಾಕ್ಷಿ ಹಿರೇಗೌಡ್ರ, ವೆಂಕಮ್ಮ ಹೊಸಪೇಟೆ, ವೆಂಗಮ್ಮ ದೊಡ್ಡಮನಿ, ಆರಾಧನಾ ಬಣಕಾರ, ಫರ್ಮಿನ ಬಾನು ಹವಾಲ್ದಾರ, ಮೆಹಬೂಬಸಾಬ್ ಬಳ್ಳಾರಿ, ಫಕ್ರುಸಾಬ್ ಮುಲ್ಲಾನವರ, ಶರಣಪ್ಪ ಸೂಡಿ, ಇಬ್ರಾಹಿಂ ಮುಲ್ಲಾ, ಅಕ್ಬರ ಬಾಷಾ ಡಂಬಳ, ಮೌಲಾಸಾಬ್ ಗಚ್ಚಿ, ಮಹಮ್ಮದ್ ಗಡಾದ ಉಪಸ್ಥಿತರಿದ್ದರು. ಈಗಾಗಲೇ ತಿಳಿದಿರೋ ಹಾಗೆ ಸ್ಲಂ ಜನಾಂದೋಲನ ಕರ್ನಾಟಕ ಸ್ಲಂ ಜನರ ರಾಜ್ಯ ಸಂಘಟನೆಯಾಗಿ ಕರ್ನಾಟಕದ 20 ಜಿಲ್ಲೆಗಳಲ್ಲಿ ಸುಮಾರು 62,000 ಸದಸ್ಯತ್ವವನ್ನು ಹೊಂದಿ ಕೆಲಸವನ್ನು ಮಾಡ್ತಾ ಇದೆ. ಇವತ್ತು ಗದಗ್ನಲ್ಲಿ ಜೂನ್ 20ನೇ ತಾರೀಕು ನಾವು ರಾಜ್ಯ ಪ್ರತಿನಿಧಿಗಳ ಸಮ್ಮೇಳನವನ್ನು ಲಯನ್ಸ್ ಕ್ಲಬ್ನಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದಿದೆ. ಇದರ ಉದ್ದೇಶ ಸರ್ಕಾರ ನಮಗೆ ಕೊಟ್ಟಿರ್ತಕ್ಕಂಥ ಭರವಸೆಗಳೇನಿತ್ತು ಆ ಭರವಸೆಗಳು 3 ವರ್ಷ ಕಳೆದ್ರೂ ಈಡೇರಿಸಿಲ್ಲ ಅಂತ ಹೇಳಿ ನಮಗೆ ಈ ಭರವಸೆಗಳನ್ನು ಈಗಾಗಲೇ ಭಾರತ್ ಜೋಡೋ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಚರ್ಚೆಗಳು ನಡೆದಂಥ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಈಗಿನ ಉಪಮುಖ್ಯಮಂತ್ರಿಗಳು, ಪ್ರಣಾಳಿಕಾ ಸಮಿತಿ ಅಧ್ಯಕ್ಷರಿದ್ದರು, ರಾಧಾಕೃಷ್ಣನ್ ಇದ್ದರು, ಇವರೆಲ್ಲರೂ ಸೇರಿದಾಗೆ ಒಂದು 8 ಅಂಶಗಳನ್ನು ಪ್ರಣಾಳಿಕೆಗೆ ಸೇರಿಸಿದಂಥದ್ದಿತ್ತು. ಹಾಗಾಗಿ ಈ ಪ್ರಣಾಳಿಕೆಯಲ್ಲಿ ಸೇರಿಸಿದಂಥದ್ದು ಆ ನಂತರದಲ್ಲಿ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಬಂದಾದ ನಂತರದಲ್ಲಿ ನಮಗೆ 2 ಪ್ರಮುಖವಾಗಿರ್ತಕ್ಕಂಥ ಒಂದು ಕಮಿಟ್ಮೆಂಟ್ಗಳನ್ನು ಮಾಡಿರ್ತು. ಒಂದು ಪ್ರೈಮ್ ಮಿನಿಸ್ಟರ್ ಆವಾಸ್ ಯೋಜನಾ ಏನಿದೆ ಅದಕ್ಕೆ 6,200 ಕೋಟಿ ರೂಪಾಯಿಗಳನ್ನು ರಾಜ್ಯ ಸರ್ಕಾರದ ಒಂದು ಅನುದಾನವಾಗಿ ಬಿಡುಗಡೆ ಮಾಡ್ತೀವಂತ 2023ರ ಕ್ಯಾಬಿನೆಟ್ನಲ್ಲಿ 6ನೇ ಗ್ಯಾರಂಟಿ ಅಂತ ಜಮೀರ್ ಅಹಮದ್ ಅವರು ಹೇಳಿದರು. ಅದಾದ ನಂತರದಲ್ಲಿ ನಮಗೆ ಖಾಸಗಿ ಕೊಳಚೆ ಪ್ರದೇಶಗಳ ಮಾಲೀಕತ್ವದಲ್ಲಿರ್ತಕ್ಕಂಥ ಸ್ಲಮ್ಗಳ ಡಿಕ್ಲರೇಷನ್ಗೆ 2023ರಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟು FD ಒಂದು ಕಂಡೀಷನನ್ನು ಹಾಕಿ ಅದನ್ನು ಡಿಕ್ಲರೇಷನ್ ಮಾಡಬಾರ್ದು ಅಂತಕ್ಕನ್ನೋದನ್ನ ಕಂಡೀಷನ್ ಹಾಕಿತ್ತು. ಅದಕ್ಕೆ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ರು. ಆ ಸುತ್ತೋಲೆಯನ್ನು ಹಿಂಪಡಿತೀವಿ ಅಂತ ಹೇಳಿದರು. ಅದು ಸಹ ಮಾಡ್ದಲೇ ಇರತಕ್ಕಂಥದ್ದಿದೆ. ನಮಗೆ ಚಿತ್ರದುರ್ಗ ಡಿಕ್ಲರೇಷನ್ಸ್ ಏನಾಯಿತು, ಚುನಾವಣಾ ಪೂರ್ವದಲ್ಲಿ SC/STಗಳ ಒಂದು ಸ್ಲಂ ಜನರ ಒಂದು ದೊಡ್ಡ ಸಮಾವೇಶವನ್ನು ಮಾಡಿ ಕಾಂಗ್ರೆಸ್ ಪಕ್ಷ ಸಾಕಷ್ಟು ಘೋಷಣೆಗಳನ್ನು ಮಾಡ್ತಾ, ಘೋಷಣೆಯಲ್ಲಿ ನಾವು ಅಧಿಕಾರಕ್ಕೆ ಬಂದಂಥ 5 ವರ್ಷದ ಅವಧಿಯಲ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ SC/STಗಳಿಗೆ, ಬಡವರಿಗೆ ಉಚಿತವಾಗಿ ಮನೆಗಳನ್ನು ಕೊಡ್ತೀವಿ ಅಂತ ಹೇಳಿ ಒಂದು ಗ್ಯಾರಂಟಿಯನ್ನು ಕೊಟ್ಟರು. ಅದರಲ್ಲಿ ಒಳ ಮೀಸಲಾತಿ ಆಗಿರ್ಬೋದು, SCP TSP ಫಂಡಿಂಗ್ ಆಗಿರ್ಬೋದು, ಇವೆಲ್ಲವನ್ನು ಸಹ ಡಿಕ್ಲರೇಷನ್ಸಲ್ಲಿ ಇತ್ತು. ಆದರೆ ಅದನ್ನು ಸಹ ಇದುವರೆಗಾಗಿ ನಮಗೆ ಈಡೇರಿಸಿಲ್ಲ. ನಮಗೆ ಸ್ಲಂ ಜನರಿಗೆ ಒಂದು ಪ್ರತ್ಯೇಕ ಸಚಿವಾಲಯವನ್ನು ಕೊಡ್ತೀವಿ ಅಂತ ಹೇಳಿ ಒಂದು ಕಮಿಟ್ಮೆಂಟ್ ಆಗಿತ್ತು ಭಾರತ್ ಜೋಡೋ ಯಾತ್ರೆಯಲ್ಲಿ. ಯಾಕಂದರೆ ಬೇರೆ ಬೇರೆ ಈಗ ತೆಲಂಗಾಣದಲ್ಲಿದೆ, ದೆಹಲಿಯಲ್ಲಿದೆ, ಮತ್ತು ಮಹಾರಾಷ್ಟ್ರದಲ್ಲಿದೆ. ನಾವು ನಗರ ಜನಸಂಖ್ಯೆಯಲ್ಲಿ 40ರಿಂದ 42% ಜನರು ಸ್ಲಮ್ನಲ್ಲಿ ವಾಸ ಮಾಡ್ತಕ್ಕಂಥ ಬಡವರಿದ್ದೀವಿ, ನಗರವಂಚಿತ ಸಮುದಾಯಗಳಿದ್ದೀವಿ. ಇಂಥ ನಗರವಂಚಿತ ಸಮುದಾಯಗಳಿಗೆ ಒಬ್ಬರು ಪ್ರತ್ಯೇಕ ಸಚಿವರನ್ನು ಕೊಡಬೇಕು, ವಸತಿ ಸಚಿವಾಲಯದಿಂದ ನಮ್ಮನ್ನು ಪ್ರತ್ಯೇಕಗೊಳಿಸಬೇಕು ಅಂತಕ್ಕನ್ನ ಒಂದು ಒತ್ತಾಯವನ್ನು ಇಟ್ಟಿದ್ದು. ಅದಕ್ಕೆ ಸಕಾರಾತ್ಮಕವಾಗಿ ಒಪ್ಕೊಂಡು ನಮ್ಮ ಹುಬ್ಬಳ್ಳಿ ಪೂರ್ವ ಕ್ಷೇತ್ರದ ಶಾಸಕರನ್ನು ಪ್ರಸಾದ್ ಅಭಯ್ ಅವ್ರನ್ನ ಅಧ್ಯಕ್ಷರಾಗಿ ಕ್ಯಾಬಿನೆಟ್ ರ್ಯಾಂಕನ್ನು ಕೊಟ್ಟರು. ಆದರೆ ಸಚಿವಾಲಯವನ್ನು ಮಾತ್ರ ನೇಮಕ ಮಾಡಲಿಲ್ಲ, ಸಚಿವರನ್ನ ನೇಮಕ ಮಾಡಲಿಲ್ಲ. ಮತ್ತು ಈ ರಾಜ್ಯದಲ್ಲಿ ಒಂದು ಹೌಸಿಂಗ್ ರೈಟ್ಸ್ ಬಿಲ್ಲನ್ನು ತರ್ತೀವಿ ಅಂತ ಹೇಳಿದರು. ವಸತಿ ಹಕ್ಕು ಕಾಯ್ದೆಯನ್ನು ತರ್ತೀವಿ, ಸುಮಾರು 70 ಲಕ್ಷ ಕುಟುಂಬಗಳಿಗೆ ಇದುವರೆಗಾಗಿ ವಸತಿ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿ ಬೆಳಗಾಂ ಅಧಿವೇಶನದಲ್ಲಿ ಅಂಕಿಅಂಶಗಳ ಸಮೇತವನ್ನು ಕೊಟ್ಟು, ಆ ನಂತರದಲ್ಲಿ ನಮಗೆ ಈ ರಾಜ್ಯದಲ್ಲಿ ಒಂದು ವಸತಿ ಹಕ್ಕು ಕಾಯ್ದೆಯನ್ನು ಜಾರಿಗೆ ತರ್ತೀವಿ, ಯಾರು ಸಹ ತಲೆ ಮೇಲೆ ಸೂರಿಲ್ದೇ ಈ ರಾಜ್ಯದಲ್ಲಿ
ಇರಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾನು ಇದನ್ನು ಜಾರಿಗೆ ತರ್ತೀನಿ ಅಂತ ಸಿದ್ದರಾಮಯ್ಯನವರು ಕಮಿಟ್ಮೆಂಟ್ ಆಗಿದ್ರು, ಅದನ್ನು ಸಹ ಜಾರಿಗೆ ತಂದಿಲ್ಲ. ಮತ್ತು ನಾವಿವತ್ತು ಗ್ಯಾರಂಟಿ ಯೋಜನೆಗಳನ್ನು ನೋಡ್ತಾ ಇದ್ದೀವಿ. ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜೊತೆಯಲ್ಲೇ 590 ಭರವಸೆಗಳನ್ನು ಸರ್ವಜನಾಂಗದ ಶಾಂತಿಯ ತೋಟದಲ್ಲಿ ಈ ಪ್ರಣಾಳಿಕೆಯಲ್ಲಿ ಪ್ರಕಟಣೆ ಮಾಡಿ ಭರವಸೆಯನ್ನು ಕೊಟ್ಟು ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದಂಥದ್ದು. ಆದರೆ ಈಗ ನಾಯಕತ್ವ ಬದಲಾವಣೆ ಆದ ನಂತರದಲ್ಲಿ ಈ ಪಂಚ ಗ್ಯಾರಂಟಿಗಳಿಗೆ ಒಂದು ಹೊಸದಾಗಿ ಅರ್ಜಿಯನ್ನು ಕರೆದು ಅದಕ್ಕೆ ಒಂದು ಸ್ಮಾರ್ಟ್ ಕಾರ್ಡನ್ನು ಬಿಡುಗಡೆ ಮಾಡ್ತೀವಂತೆ ಈಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಅವರ ಉದ್ದೇಶ ಒಳ್ಳೆಯದೇ ಇದೆ, ಅರ್ಹರಿಗೆ ತಲುಪಬೇಕು ಅಂತೇಳಿ. ಆದರೆ ಅರ್ಹರಿಗೆ ತಲುಪಿಸ್ತಕ್ಕಂಥ ನೆಪದಲ್ಲಿ ಕಂಪ್ಲೀಟಾಗಿ ಈ ಗ್ಯಾರಂಟಿ ಯೋಜನೆಗೆ ಬ್ರೇಕ್ ಆಗ್ತಕ್ಕಂಥ ಮುನ್ಸೂಚನೆಗಳು ನಮ್ಮ ಕಣ್ಮುಂದೆ ಕಾಣ್ತಾ ಇದ್ದಾವೆ. ಹಾಗಾಗಿ ಸರ್ಕಾರ ಏನೋ ಗ್ಯಾರಂಟಿ ಯೋಜನೆಗಳನ್ನು ಮುಂದಿಟ್ಟು ನೀವು ಸರ್ಕಾರ ರಚನೆ ಮಾಡಿದಿರಿ, ಅದರಿಂದ ಹಿಂದೆ ಸರಿಬಾರ್ದು ಅಂತಕ್ಕನ್ನ ಒಂದು ಒತ್ತಾಯವನ್ನು ಸಹ ನಾವು ಮಾಡ್ತಾ ಇದ್ದೀವಿ. ಯಾಕಂದರೆ ಬಡವರಿಗೆ ಸಾಕಷ್ಟು ಸ್ಲಮ್ಸಲ್ಲಿರ್ತಕ್ಕಂಥ ನಗರವಂಚಿತ ಸಮುದಾಯಗಳಿಗೆ ಕೆಲವೊಂದು ಅನುಕೂಲಗಳು ಇದರಿಂದ ಆಗಿರ್ತಕ್ಕಂಥದ್ದಿದೆ. ಈಗ ನಮಗೆ ಗೃಹ ಜ್ಯೋತಿ ಇರ್ಬೋದು, ಈ ಗೃಹ ಜ್ಯೋತಿಯಿಂದ 200 ಯೂನಿಟ್ ಫ್ರೀ ಕೊಡ್ತಾ ಇದೆ. ಅಂದರೆ ಒಂದು ಕಡೆಗೆ ವಿದ್ಯುತ್ ಖಾಸಗೀಕರಣನೂ ಸಹ ಮಾಡಿರ್ತಕ್ಕಂಥದ್ದಾಗಿದೆ. ಟಾಟಾ ಪವರ್ ಅವರಿಗೆ ವಿದ್ಯುತ್ತನ್ನು ಕಂಪ್ಲೀಟ್ ಆಗಿ ಕೊಟ್ಟಿರ್ತಕ್ಕಂಥದ್ರಿಂದ ಮುಂದಿನ ದಿವಸದಲ್ಲಿ ಈ ಗೃಹ ಜ್ಯೋತಿಯನ್ನು ನಿಶ್ಚಳವಾಗಿ ತೆಗಿತಕ್ಕಂಥ ಒಂದು ಮುನ್ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದಿದೆ. ಯಾಕಂದರೆ ನಮಗೆ ಕರ್ನಾಟಕದಲ್ಲಿ ಬುಲ್ಡೋಜರ್ ಸಂಸ್ಕೃತಿಯನ್ನು ಹಿಂದೆ ನಾವು UPಯಲ್ಲಿ ನೋಡ್ತಾ ಇದ್ದೋ, ದೆಹಲಿಯಲ್ಲಿ ನೋಡ್ತಾ ಇದ್ದೋ. ಆದರೆ ಇತ್ತೀಚೆಗೆ ಸಿದ್ದರಾಮಯ್ಯನವರು ಇರಬೇಕಾದಂಥ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಭಿವೃದ್ಧಿ ಅಧ್ಯಕ್ಷರಿದ್ದಂಥ ಸಚಿವರಿದ್ದಂಥ ಸಂದರ್ಭದಲ್ಲಿ ನಮಗೆ ಕೋಗಿಲಿ ಲೇಔಟನ್ನು ಡೆಮಾಲಿಷನ್ ಮಾಡಿದರು, ತಣಿಸಂದ್ರವನ್ನು ಡೆಮಾಲಿಷನ್ ಮಾಡಿದರು. ಉತ್ತರ ಕರ್ನಾಟಕ ಭಾಗದಿಂದ ಬಂದಂಥ ಪೀಣ್ಯ ಸೆಕೆಂಡ್ ಸ್ಟೇಜಲ್ಲಿ ಇದ್ದಂಥ ಅಕ್ಕ ಮಹಾದೇವಿ ಸ್ಲಮ್, SRS ಸ್ಲಮ್ಸ್ ಅಂತ ಅಕ್ಕ ಮಹಾದೇವಿ ಸ್ಲಮ್ಸನ್ನು ಡೆಮಾಲಿಷನ್ ಮಾಡಿ ಸಾವಿರಾರು ಕುಟುಂಬಗಳನ್ನು ಬೀದಿಗೆ ತಳ್ಳಿ ಮಾಲ್ಗಳನ್ನು ಕಟ್ಟಲಿಕ್ಕೆ ಕಾರ್ಪೊರೇಟ್ ಕಂಪ್ನಿಗಳಿಗೆ, ಬಿಲ್ಡರ್ಸ್ಗಳಿಗೆ ಬಿಟ್ಕೊಡ್ತಕ್ಕಂಥ ಕೆಲಸಗಳನ್ನು ಈ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದಿದೆ. ಹಾಗಾಗಿ ಈಗ ನಾಯಕತ್ವ ಬದಲಾವಣೆ ಆದ ನಂತರದಲ್ಲಿ ಅದರ ವೇಗ ಇನ್ನಷ್ಟು ತೀವ್ರಗತಿಗೆ ಹೋಗ್ತಕ್ಕಂಥ ಸೂಚನೆಗಳು ಕಾಣ್ತಾ ಇದ್ದಾವೆ. ಹಾಗಾಗಿ ನಾವು ಈ ಪ್ರತಿನಿಧಿಗಳ ಸಮ್ಮೇಳನದಲ್ಲಿ ನಮಗೆ ಕೊಟ್ಟಂಥ ಭರವಸೆಯನ್ನು ಈಡೇರಿಸಿ ಅಂತ ನೆನಪಿಸ್ತಕ್ಕಂಥ ಮತ್ತು ಎಚ್ಚರಿಸ್ತಕ್ಕಂಥ ಒಂದು ಕೆಲಸವನ್ನು ನಮ್ಮ ಸಂಘಟನೆಯಿಂದ ಮಾಡ್ತಾ ಇರ್ತಕ್ಕಂಥದ್ದಿದೆ. ಈ ಸಂಘಟನೆಯ ಸ್ವರೂಪದ ಬಗ್ಗೆ ನಮ್ಮ ಇಮ್ತಿಯಾಜ್ ಮಾನ್ವಿ ಅವರು, ಕಾರ್ಯಕ್ರಮದ ಸ್ವರೂಪದ ಬಗ್ಗೆ ಇಮ್ತಿಯಾಜ್ ಮಾನ್ವಿ ಅವರು ವಿವರವನ್ನು ಕೊಡ್ತಕ್ಕಂಥ ಸಂಯುಕ್ತ ಆಶ್ರಯದಲ್ಲಿ ಹಾಗೂ ಗದಗ ಜಿಲ್ಲಾ ಸ್ಲಮ್ ಸಮಿತಿಯ ಸಹಕಾರದಲ್ಲಿ ಬರುವ 20ನೇ ತಾರೀಕು ಜೂನ್ 20ರಂದು ಗದಗ ನಗರದ ಲಯನ್ಸ್ ಕ್ಲಬ್ ಹಾಲ್ನಲ್ಲಿ ಪ್ರತಿನಿಧಿಗಳ ಸಮ್ಮೇಳನ ಹಮ್ಮಿಕೊಳ್ತಾ ಇದ್ದೀವಿ. ಆ ಒಂದು ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಡಾಕ್ಟರ್ ಪ್ರಭು ಮಹಾಸ್ವಾಮೀಜಿಗಳು ಗುರುಬಸವ ಮಠ ಬೇಲೂರು ಇವರು ಆ ಕಾರ್ಯಕ್ರಮ ಪ್ರತಿನಿಧಿಗಳ ಸಮ್ಮೇಳನ ಉದ್ಘಾಟನೆ ಮಾಡಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆ ಸಾವಿತ್ರಿಬಾಯಿ ಫುಲೆ ಮಾಲಾ ಸಂಘಟನೆಯ ರಾಜ್ಯ ಸಂಚಾಲಕರಾದಂಥ ಚಂದ್ರಮ್ಮ ಅವರು ವಹಿಸಿಕೊಳ್ಳಲಿದ್ದಾರೆ. ಮತ್ತು ಪ್ರಾಸ್ತಾವಿಕ ನುಡಿ ನಮ್ಮ ರಾಜ್ಯ ಸಂಚಾಲಕರಾದಂಥ ನರಸಿಂಹಮೂರ್ತಿ ಅವರು ಪ್ರಾಸ್ತಾವಿಕ ನುಡಿ ಮಾತನಾಡಲಿದ್ದಾರೆ. ಮತ್ತು ಪ್ರಸಕ್ತ ಸಂದರ್ಭದಲ್ಲಿ ನಮ್ಮ ಹೋರಾಟ ಕುರಿತು ಚಿಂತಕರು ಹಾಗೂ ಲಡಾಯಿ ಪ್ರಕಾಶನ ಸಂಪಾದಕರಾದಂಥ ಬಸವರಾಜ ಸುಳಿಬಾವಿ ಸರ್ ಅವರು ಈ ಒಂದು ಪ್ರಸಕ್ತ ಸಂದರ್ಭದಲ್ಲಿ ಸಂಘಟನೆ ಹೋರಾಟ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಒಂದು ಮಾತಾಡೋರಿದ್ದಾರೆ. ಮತ್ತು ಸಮ್ಮೇಳನದ ರ್ಯಾಲಿ ಉದ್ಘಾಟನೆಯನ್ನು ನಮ್ಮ ಸಾಮಾಜಿಕ ಹೋರಾಟಗಾರರು ಮತ್ತು ಚಿತ್ರ ನಟರಾದಂಥ ಚೇತನ್ ಅಹಿಂಸ ಅವರು ಈ ಕಾರ್ಯಕ್ರಮದ ರ್ಯಾಲಿ ಉದ್ಘಾಟನೆ ಮಾಡಲಿದ್ದಾರೆ. ಮತ್ತು ಹೈಕೋರ್ಟ್ ನ್ಯಾಯವಾದಿಗಳಾದಂಥ ಪೂರ್ಣ ರವಿಶಂಕರ್ ಅವರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. MS ಹಡ್ಪದವರು, ವೆಂಕಟೇಶ್ ಅವರು, ಸತೀಶ್ ಪಾಸಿ ಅವರು, ಬೇರೆ ಬೇರೆ ಸಂಘಟನೆಯ ಮುಖಂಡರು ಕೂಡ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಕಾರ್ಯಕ್ರಮದ ರ್ಯಾಲಿ ಗದಗ ಬೆಟಗೇರಿ ನಗರಸಭೆಯಲ್ಲಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ರ್ಯಾಲಿ ಪ್ರಾರಂಭ ಮಾಡ್ತೀವಿ. ಅಲ್ಲಿಂದ ಗಾಂಧಿ ಸರ್ಕಲ್ ಮತ್ತು ಅಲ್ಲಿಂದ ಲಯನ್ಸ್ ಕ್ಲಬ್ ಹಾಲ್ವರೆಗೂ ರ್ಯಾಲಿ ಆಗುತ್ತೆ.
ನಂತರ 10:30 ಗಂಟೆಗೆ ಈ ಸಮ್ಮೇಳನ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಆ ಕಾರ್ಯಕ್ರಮ ಮುಖ್ಯವಾಗಿ ಉದ್ದೇಶ ಈಗಾಗಲೇ ನಮ್ಮ ರಾಜ್ಯ ಸಂಚಾಲಕರು ಹೇಳ್ದಂಗೆ ರಾಜ್ಯ ಸರ್ಕಾರ ಏನು 2023ರಲ್ಲಿ ತಮ್ಮ ಚುನಾವಣೆ ಪ್ರಣಾಳಿಕೆಯಲ್ಲಿ ಹೇಳಿದಂಥ ಸ್ಲಮ್ ಜನರಿಗೆ ಕೊಟ್ಟಂಥ ಭರವಸೆಗಳು ಈಡೇರಿಸಬೇಕು ಅಂತೇಳಿ ಈ ಸಮ್ಮೇಳನದ ಮೂಲಕ ಒತ್ತಾಯ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಇತ್ತೀಚೆಗೆ ಪಂಚ ಗ್ಯಾರಂಟಿ ಯೋಜನೆ ಜಾರಿಗೆ ತಂದಿದ್ದಾರೆ. ಅದನ್ನು ಯಾವುದೇ ಒಂದು ಹಿಂದಲ ಬಾಗಿಲೆಯಿಂದ ಈ ಗ್ಯಾರಂಟಿನ ಬಂದ್ ಮಾಡಬೇಕು ಅಂತೇಳಿ ಉದ್ದೇಶದಿಂದ ಈ ಸರ್ಕಾರ ಕುತಂತ್ರ ನಡೆಸ್ತಾ ಇದೆ. ಅದನ್ನು ಕೂಡ ಈ ಸಮ್ಮೇಳನದಲ್ಲಿ ಖಂಡಿಸ್ತಾ ಇದ್ದೀವಿ. ಏನು ಹಿಂದೆ ಕೂಡ BPL ಪಡಿತರ ಚೀಟಿಗಳು ರದ್ದು ಮಾಡುವ ಮೂಲಕ ಲಕ್ಷಾಂತರ ಕುಟುಂಬಗಳಿಗೆ ಪಂಚ ಗ್ಯಾರಂಟಿ ಯೋಜನೆಯಿಂದ ಹೊರಗಿಡಬೇಕು ಅಂತೇಳಿ ಉದ್ದೇಶ ಮಾಡಿದರು. ಅದನ್ನು ನಮ್ಮ ರಾಜ್ಯ ಸಮಿತಿಯಿಂದ ರಾಜ್ಯಾದ್ಯಂತ ಹೋರಾಟ ನಡೆಸಿದ ನಂತರ ಅನಿವಾರ್ಯವಾಗಿ ಆ ಒಂದು ಪಡಿತರ ಚೀಟಿ ರದ್ದುಗೊಳಿಸುವಂಥ ಕುತಂತ್ರನ ಕೈ ಬಿಡುವಂಥ ಕೆಲಸ ಆ ಸಂದರ್ಭದಲ್ಲಿ ಆಗಿದೆ. ಮತ್ತು ಇದು ಈಗ ಮತ್ತೆ ಪಂಚ ಗ್ಯಾರಂಟಿನ ಫಲಾನುಭವಿಗಳ ಪರಿಷ್ಕರಣೆ ಮಾಡಬೇಕು ಅಂತೇಳಿ ನೆಪದಲ್ಲಿ ಲಕ್ಷಾಂತರ ಜನರಿಗೆ ಈ ಪಂಚ ಗ್ಯಾರಂಟಿ ಯೋಜನೆಯಿಂದ ಹೊರಗಿಡುವಂಥ ಕುತಂತ್ರ ಸರ್ಕಾರ ನಡೆಸ್ತಾ ಇದೆ. ಅದನ್ನು ನಾವು ಸಮ್ಮೇಳನದ ಮೂಲಕ ಈ ಸರ್ಕಾರದ ಕ್ರಮವನ್ನು ಖಂಡಿಸ್ತೀವಿ. ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ತಾವು ಕೂಡ ಕೈ ಜೋಡಿಸಬೇಕು, ಸಹಕಾರ ಕೊಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಹೇಳಿ ಒಂದಷ್ಟು ನಮಗೆ ಇದನ್ನು ಮಾಡ್ತಾ ಇತ್ತು, ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ ಅಂತೇಳಿ. ಆದರೆ ಅವರೇ ಕಮಿಟ್ಮೆಂಟ್ ಮಾಡಿರ್ತಕ್ಕಂಥದ್ದು ಏನಂತಂದರೆ ಈ ಸ್ಲಮ್ ಪ್ರದೇಶಗಳ ಹೆಸರನ್ನು ಬದಲಾಯಿಸ್ತೀವಿ ಅಂತ ಹೇಳಿ ಪ್ರಣಾಳಿಕೆಯಲ್ಲಿ ಹೇಳಿದರು. ಶ್ರಮಜೀವಿಗಳು ವಾಸಿಸ್ತಕ್ಕಂಥ ತಾಣಗಳ ಅಂತೇಳಿ ನಾವು ಬದಲಾಯಿಸ್ತೀವಿ ಅಂತೇಳಿ. ಅದಕ್ಕೆ ಒಂದು ಪೈಸೆ ಖರ್ಚಾಗೋದಿಲ್ಲ, ಸರ್ಕಾರ ಡಿಕ್ಲೇರ್ ಮಾಡ್ತಕ್ಕಂಥದ್ದು ಅಷ್ಟೇ. ಆದರೆ ಅವರಿಗೆ ಸರ್ಕಾರಕ್ಕೆ ಎಷ್ಟು ಕಾಳಜಿ ಇದೆ ಅಥವಾ ಬದ್ಧತೆ ಇದೆ ಅನ್ನೋದಕ್ಕೆ 3 ವರ್ಷ ಆದರೂ ಇದ್ರ ಬಗ್ಗೆ ಅವ್ರು ಗಮನನೇ ಕೊಡಲಿಲ್ಲ. ಶ್ರಮಜೀವಿಗಳ ವಾಸತಾಣ ಅಂತ ಹೇಳಿ ನಾವು ಸ್ಲಮ್ ಅಂತಕ್ಕನ್ನೋದು ಬೇಡ, ಅವ್ರಿಗೆ ಒಂದಷ್ಟು ಡಿಪ್ರೆಷನ್ಸ್ಗೆ ಹೋಗ್ತಾರೆ. ಆ ಡಿಪ್ರೆಷನಿಂದ ಮೇಲ್ಗಡೆ ತರಬೇಕಂತಂದ್ರೆ ಎಲ್ಲ ಶ್ರಮಿಕರು ವಾಸ ಮಾಡ್ತಕ್ಕಂಥ ಜಾಗ ಅದು. ಹಾಗಾಗಿ ಶ್ರಮಿಕರ ವಾಸ ಸ್ಥಳಗಳು ಅಂತೇಳಿ ನಾವು ಮರುನಾಮಕರಣ ಮಾಡ್ತೀವಿ ಅಂತ ಹೇಳಿದರು. ಇದಕ್ಕೆ ದುಡ್ಡು ಕಾಸು ಏನು ಖರ್ಚಾಗೋದಿಲ್ಲ, ಫೈನಾನ್ಸ್ ಬೇಕಾಗಿಲ್ಲ, ಅಂಥ ಕೆಲಸನೇ ಮಾಡ್ಲಿಕ್ಕೆ ಹೋಗಿಲ್ಲ. ಈ ಒಂದು ಸಂದರ್ಭದಲ್ಲಿ ಇಷ್ಟು ಕಾಳಜಿ ಇಲ್ದಿದ್ದಂಥವ್ರು ಮುಂದೆ ಹೇಗೆ ಈಗ ಹೌಸಿಂಗ್ ಗ್ಯಾರಂಟಿ ಆಗ್ಬೋದು, ಲ್ಯಾಂಡ್ ಬ್ಯಾಂಕನ್ನು ತರ್ತೀವಿ ಅಂತ ಹೇಳಿದರು. ಅರ್ಬನ್ ಏರಿಯಾಗಳಲ್ಲಿ ULBಗಳಲ್ಲಿ ಕನಿಷ್ಠ 100ರಿಂದ 200 ಎಕರೆ ಜಮೀನನ್ನು ಬಡವರಿಗೆ ರಿಸರ್ವ್ ಇಡ್ತೀವಿ. ನಿವೇಶನ ರೈತರು ಬಾಡಿಗೆದಾರರು ಏನಿದ್ದಾರೆ ಅವ್ರಿಗೆ ನಾವು ಸರ್ಕಾರದಲ್ಲಿ ಪ್ರೈಮ್ ಮಿನಿಸ್ಟರ್ ಆವಾಸ್ ಯೋಜನೆಯಲ್ಲಿ 2.0ನಲ್ಲಿ ನಾವು ಹೌಸಿಂಗನ್ನು ಕಟ್ಕೊಡ್ಲಿಕ್ಕೆ ಭೂಮಿಯನ್ನು ಕೊಡ್ತೀವಿ ಅಂತ ಹೇಳಿದರು. ಇವೆಲ್ಲವನ್ನು ಸಹ ಇವತ್ತು ಯಾವುದೂ ಅವ್ರಿಗೆ ಗಮನಕ್ಕೆ ತಾಂಡಿಲ್ಲ. ಹಾಗಾಗಿ ಒಂದಷ್ಟು ಈ ವಿಚಾರಗಳನ್ನ ಇಟ್ಕೊಂಡು ನಾವು ಅವ್ರಿಗೆ ನೆನಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದಿದೆ. ಈಗ ಬಂದಿರತಕ್ಕಂಥ CM DK ಶಿವಕುಮಾರ್ ಅವರು ಕಂಪ್ಲೀಟಾಗಿ ಕಾರ್ಪೊರೇಟ್ ಹಿತಾಸಕ್ತಿ ಪರವಾಗಿರ್ತಕ್ಕಂಥವರಾಗಿರೋದ್ರಿಂದ ಅನಿವಾರ್ಯವಾಗಿ ನಾವು ಸ್ಲಮ್ ಜನರ ಅಸ್ತಿತ್ವಕ್ಕೋಸ್ಕರ ನಮ್ಮ ಹೋರಾಟವನ್ನು ತೀವ್ರಗೊಳಿಸ್ತಕ್ಕಂಥದ್ದು ಭಾಳ ಮುಖ್ಯ ಅಂತಕ್ಕಂಥ ಒಂದು ಉದ್ದೇಶವನ್ನು ಈ ಸಮ್ಮೇಳನದ ಮುಖಾಂತರ ಅವರಿಗೆ ಎಚ್ಚರಿಸ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಖಂಡಿತ ಸರ್, ನಾವು ಈ ಒಂದು ಸಮಾವೇಶದಲ್ಲಿ ಸುಮಾರು ಜನನ ನಾವು ಸರ್ಕಾರದ ಎಚ್ಚರಿಸ್ತಕ್ಕಂಥ ಇವ್ರನ್ನ ಕರೆದಿದ್ದು. ಕೆಲವೊಬ್ಬರು ಸರ್ಕಾರದ ಪರವಾಗಿರ್ತಕ್ಕಂಥ ಚಿಂತಕರೇ ಇರ್ತಕ್ಕಂಥದ್ದು ನಮಗೆ ಗೊತ್ತಿದೆ. ಹಾಗಾಗಿ ಶಿವಸುಂದರ್ ಅವರು ಇದಕ್ಕೆ ಬರ್ಲಿಕ್ಕೆ ಒಪ್ಕೊಂಡಿದ್ರು. ಆದರೆ ಅವತ್ತು SIRದು ರಾಜ್ಯ ಮಟ್ಟದ ಒಂದು ರ್ಯಾಲಿ ನಡೀತಾ ಇರೋದ್ರಿಂದ ಅವರು ಬರ್ಲಿಕ್ಕೆ ಆಗಲಿಲ್ಲ. ಆದರೆ ನಾವು ಈ ಸಂದರ್ಭದಲ್ಲಿ ನಮ್ಮ ಜನರ ಹೋರಾಟ ಏನಿದೆ, ಜನರ ಹೋರಾಟವನ್ನ ಸರ್ಕಾರದ ವಿರುದ್ಧ ದಾಖಲಿಸ್ತಕ್ಕಂಥದ್ದು. ಅವರು ಭಾಗವಹಿಸ್ತಕ್ಕಂಥ ಅತಿಥಿಗಳು ಹೇಗೆ ಸರ್ಕಾರನ ಒಂದು ಇಕ್ಕಟ್ಟಿಗೆ ಸಿಗಿಸ್ತಾರೆ ಅಂತಕ್ಕನ್ನೋದು ನಮಗೆ ಪ್ರಶ್ನೆ. ಆದ್ರೂ ಸಹ ನಮ್ಮ ಹೋರಾಟ ನಿರಂತರವಾಗಿರ್ತದೆ. ನಾವು ಇವರಿಗೆ ಏನು ಕಳೆದ ಸಿದ್ದರಾಮಯ್ಯನವ್ರಿಗೂ ಸಹ ಹೇಳಿದೀವಿ. ನಾವು ಸಿದ್ದರಾಮಯ್ಯನವರು ನೀವು ವಚನ ಭಂಗ ಮಾಡಿದ್ರೆ ನಮ್ಗೆ ಎಲ್ರಿಗೂ ನುಡಿದಂತೆ ನಡೀತೀವಿ ಅಂತ ಹೇಳಿದ್ರೆ, ಆದ್ರೆ ಸ್ಲಮ್ ಜನರಿಗೆ ನೀವು ವಚನ ಭಂಗ ಮಾಡಿದಿರ. ನಿಮ್ ಕಾಲದಲ್ಲಿ ಸ್ಲಮ್ಗಳು ಡೆಮಾಲಿಷನ್ ಆಗಿದಾವೆ. ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು, ಸಾಮಾಜಿಕ ಅನ್ಯಾಯವನ್ನ ಮಾಡಿ ನೀವು ಹೋಗಿರ್ತಕ್ಕಂಥದ್ದು ಇದೆ ಅಂತಕ್ಕನ್ನೋದನ್ನ ನಾವು ದಾಖಲಿಸಿರ್ತಕ್ಕಂಥದ್ದಿದೆ. ಹಾಗಾಗಿ ನಮ್ಗೊಂದು ನಂಬಿಕೆ ವಿಶ್ವಾಸ ಇರ್ತಕ್ಕಂಥದ್ದು, ಈ ಗೆಸ್ಟ್ಗಳು ಸರ್ಕಾರ ಓಲೈಸ್ಕೊಂಡು ಮಾತಾಡಿದ್ರು ನಮ್ಮ ಹೋರಾಟ ಸರ್ಕಾರದ ವಿರುದ್ಧವಾಗಿ ಇರ್ತಕ್ಕಂಥದ್ದು ಇರ್ತದೆ ಸರ್. ಹಾಗಾಗಿ ಈ ಗೆಸ್ಟ್ಗಳು ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಸಾಂಕೇತಿಕವಾಗಿ ಬೇಕಾಗಿರ್ತಕ್ಕಂಥವರಾಗಿರೋದ್ರಿಂದ ಅದು ಒಂದು ನಡೀತದೆ. ನಮ್ಮ ನಿರ್ಣಯಗಳು, ಸಂಘಟನೆ ನಿರ್ಣಯಗಳೇನಾಗ್ತದೆ ಈ ಸಮ್ಮೇಳನದಲ್ಲಿ, ಅದು ಸರ್ಕಾರಕ್ಕೆ ಈ 2 ವರ್ಷದ ಅವಧಿಯಲ್ಲಿ ಹೋರಾಟವನ್ನ ತೀವ್ರಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥ
ಸೂಚನೆಗಳನ್ನು ಎಚ್ಚರಿಸ್ತಕ್ಕಂಥ ಕೆಲಸಗಳನ್ನು ಮಾಡ್ತೀವಿ ಸರ್.